ನಮಸ್ಕಾರ ಸ್ನೇಹಿತರೆ, ನಮ್ಮ ಸರಣಿಯ 36ನೇ ದಿನಕ್ಕೆ ಸ್ವಾಗತ. ನಿನ್ನೆ ನಾವು ಕಂಸನ ಸಂಹಾರ ಮತ್ತು ದೇವಕಿ ವಸುದೇವರ ವಿಮೋಚನೆಯನ್ನು ನೋಡಿದೆವು. ಕೃಷ್ಣ ಈಗ ಮಥುರೆಯ ರಾಜಕುಮಾರನಾಗಿದ್ದಾನೆ. ಆದರೆ ಅಧಿಕಾರಕ್ಕಿಂತ ಮುಖ್ಯವಾದುದು ಸಂಸ್ಕಾರ ಮತ್ತು ಶಿಕ್ಷಣ. ಜಗತ್ತಿಗೆ ಜ್ಞಾನ ನೀಡುವ ಜಗದ್ಗುರು ಕೃಷ್ಣನು ಲೋಕಕ್ಕೆ ಗುರುವಿನ ಮಹತ್ವ ಸಾರಲು ತಾನೇ ಶಿಷ್ಯನಾಗಿ ಗುರುಕುಲಕ್ಕೆ ಹೋಗಲು ನಿರ್ಧರಿಸುತ್ತಾನೆ. ಉಜ್ಜಯಿನಿಯ ಸಾಂದೀಪನಿ ಮಹರ್ಷಿಗಳ ಆಶ್ರಮದಲ್ಲಿ ಕೃಷ್ಣನ ವಿದ್ಯಾರ್ಥಿ ಜೀವನ ಹೇಗಿತ್ತು? ಬನ್ನಿ ಆ ಸುಂದರ ಕ್ಷಣಗಳನ್ನು ನೋಡೋಣ. ಕೃಷ್ಣ ಮತ್ತು ಬಲರಾಮರು ಮಥುರೆಯ ಸುಖ ವೈಭವಗಳನ್ನು ತೊರೆದು ಸಾಧಾರಣ ವಸ್ತ್ರಗಳನ್ನು ಧರಿಸಿ ಅವಂತಿಪುರದ ಇಂದಿನ ಉಜ್ಜಯಿನಿಯ ಸಾಂದೀಪನಿ ಮಹರ್ಷಿಗಳ ಆಶ್ರಮಕ್ಕೆ ತಲುಪುತ್ತಾರೆ. ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯಂತೆ ಗುರುವಿನ ಸೇವೆ ಮಾಡುವುದು, ಕಾಡಿನಿಂದ ಕಟ್ಟಿಗೆ ತರುವುದು ಮತ್ತು ಭಿಕ್ಷೆ ಬೇಡಿ ತಂದು ಗುರುಗಳಿಗೆ ಅರ್ಪಿಸುವುದು, ಇದೆಲ್ಲವನ್ನು ಕೃಷ್ಣನು ಅತ್ಯಂತ ಆನಂದದಿಂದ ಮಾಡುತ್ತಾನೆ. ಭಗವಂತನಿಗೆ ಅಹಂಕಾರವಿಲ್ಲ ಎಂಬುದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕೇ? ಸಾಮಾನ್ಯವಾಗಿ ಒಬ್ಬ ಮನುಷ್ಯ ಒಂದು ವಿದ್ಯೆಯನ್ನು ಕಲಿಯಲು ವರ್ಷಗಳೇ ಬೇಕು. ಆದರೆ ಕೃಷ್ಣನು ಸಾಕ್ಷಾತ್ ಜ್ಞಾನದ ಅಧಿದೇವತೆ. ಅವನು ಕೇವಲ 64 ದಿನಗಳಲ್ಲಿ 64 ಕಲೆಗಳನ್ನು ಚತುಷ್ಷಷ್ಠಿ ಕಲಾ ಕರಗತ ಮಾಡಿಕೊಳ್ಳುತ್ತಾನೆ. ವೇದ, ಪುರಾಣ, ಯುದ್ಧಕಲೆ, ಸಂಗೀತ, ನೃತ್ಯ ಮತ್ತು ತಂತ್ರಜ್ಞಾನ, ಹೀಗೆ ಪ್ರತಿಯೊಂದು ವಿಷಯದಲ್ಲೂ ಕೃಷ್ಣನು ಅಪ್ರತಿಮ ಪಾಂಡಿತ್ಯ ಸಾಧಿಸುತ್ತಾನೆ. ಕೃಷ್ಣನ ಗ್ರಹಣ ಶಕ್ತಿಯನ್ನು ಕಂಡು ಸಾಂದೀಪನಿ ಮಹರ್ಷಿಗಳೇ ಬೆರಗಾಗುತ್ತಾರೆ. ತನ್ನ ಶಿಷ್ಯ ಸಾಮಾನ್ಯ ಬಾಲಕನಲ್ಲ ಎಂದು ಅವರಿಗೆ ಅರಿವಾಗುತ್ತದೆ. ಇದೇ ಆಶ್ರಮದಲ್ಲಿ ಕೃಷ್ಣನಿಗೆ ತನ್ನ ಅತ್ಯಂತ ಪ್ರೀತಿಯ ಗೆಳೆಯ ಸುಧಾಮನ ಭೇಟಿಯಾಗುತ್ತದೆ. ಒಬ್ಬ ರಾಜಕುಮಾರ ಮತ್ತು ಒಬ್ಬ ಅತ್ಯಂತ ಬಡ ಬ್ರಾಹ್ಮಣ ಬಾಲಕನ ನಡುವೆ ಅದ್ಭುತ ಸ್ನೇಹ ಚಿಗುರುತ್ತದೆ. ಇಬ್ಬರು ಒಟ್ಟಿಗೆ ಕಾಡಿಗೆ ಹೋಗುತ್ತಿದ್ದರು, ಒಟ್ಟಿಗೆ ಕುಳಿತು ಪಾಠ ಕೇಳುತ್ತಿದ್ದರು. ಒಂದು ದಿನ ಕಾಡಿನಲ್ಲಿ ಮಳೆ ಬಂದಾಗ ಇಬ್ಬರೂ ಹಂಚಿಕೊಂಡು ತಿಂದ ಅವಲಕ್ಕಿಯ ನೆನಪು ಕೃಷ್ಣನ ಹೃದಯದಲ್ಲಿ ಸದಾ ಹಸಿರಾಗಿರುತ್ತದೆ. ಶ್ರೀಮಂತಿಕೆ ಮತ್ತು ಬಡತನದ ನಡುವಿನ ಗೋಡೆಯನ್ನು ಪ್ರೇಮದಿಂದ ಕೆಡವಿದ ಕ್ಷಣಗಳಿವು. ಸ್ನೇಹಿತರೆ, ಕೃಷ್ಣನ ಆಶ್ರಮ ಜೀವನ ನಮಗೆ ವಿನಯ ಮತ್ತು ಜ್ಞಾನದ ಮಹತ್ವವನ್ನು ಕಲಿಸುತ್ತದೆ. ಕೃಷ್ಣನ ಶಿಕ್ಷಣ ಮುಗಿದಿದೆ. ಈಗ ಗುರುವಿಗೆ ಗುರುದಕ್ಷಿಣೆ ನೀಡುವ ಸಮಯ. ಸಾಂದೀಪನಿ ಮಹರ್ಷಿಗಳು ಕೃಷ್ಣನಿಂದ ಅಸಾಧ್ಯವಾದದ್ದನ್ನು ಕೇಳುತ್ತಾರೆ. ಸಮುದ್ರದಲ್ಲಿ ಕಳೆದು ಹೋದ ತಮ್ಮ ಮಗನನ್ನು ಮರಳಿ ತರಲು ಕೇಳುತ್ತಾರೆ. ಕೃಷ್ಣನು ಸಾವಿನ ಲೋಕಕ್ಕೆ ಹೋಗಿ ಗುರುವಿನ ಮಗನನ್ನು ಹೇಗೆ ತರುತ್ತಾನೆ? ಇದನ್ನು ನಾವು ನಾಳೆಯ 37ನೇ ದಿನದ ಭಾಗದಲ್ಲಿ ನೋಡೋಣ. ವಿಡಿಯೋ ಲೈಕ್ ಮಾಡಿ ಮತ್ತು ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.